ಇನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಹೆಸರಲ್ಲಿ ಕಾಂಗ್ರೆಸ್ನವರಿಗೆ ಸರ್ಕಾರದ ಹಣ ಹೋಗ್ತಾ ಇದೆ, ಸಮಿತಿಯನ್ನೇ ರದ್ದು ಮಾಡಬೇಕು ಅಂತ ನಿಯೋಗವನ್ನು ತೆಗೆದುಕೊಂಡು ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಇಷ್ಟೆಲ್ಲ ಆಗಿರುವಂಥದ್ದು ಬಹಳ ತಡವಾಗಿ, ಯಾಕಂದರೆ ಈ ಸಮಿತಿ ಆಲ್ರೆಡಿ ಕಾರ್ಯರೂಪದಲ್ಲಿದೆ. ಇಷ್ಟೆಲ್ಲ ಆದಮೇಲೆ ಒಂದು ಪ್ರಶ್ನೆ ಬರ್ತಾ ಇದ್ದಂಗೆ ಏನೋ ಹೊಸದಾಗಿ ಸರ್ಕಾರದ ವಿರುದ್ಧ ಅಸ್ತ್ರ ಅನ್ನುವಂಥ ರೀತಿಯಲ್ಲಿ ಪ್ರತಿಪಕ್ಷದವರು ಇದನ್ನು ಬಳಸ್ಕೊಟ್ರು. ಆದರೆ ಸರ್ಕಾರ ಯಾರಿಗೇನೇ ಹೇಳಿದರೂ ಸಮಿತಿಯನ್ನು ರದ್ದು ಮಾಡೋದಿಲ್ಲ ಅಂತ ಹೇಳೋದ್ರ ಮೂಲಕವಾಗಿ ಬಿಜೆಪಿಯವರ ಆಗ್ರಹಕ್ಕೆ ಮಣಿಯುವುದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇದರ ನಡುವೆನೇ ಒಂದಿಷ್ಟು ಆಶ್ವಾಸನೆಯನ್ನು ಕೂಡ ಸರ್ಕಾರದ ಕಡೆಯಿಂದ ಪ್ರತಿಪಕ್ಷ ಕಡೆಗೂ ಕೂಡ ಸಿಕ್ಕಿದೆ. ಏನದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬಿಜೆಪಿ ಕಾಂಗ್ರೆಸ್ ನಡುವೆ ಗ್ಯಾರಂಟಿ ಗುದ್ದಾಟ. ಶಕ್ತಿ ಸೌಧದಲ್ಲಿ ಬಿಜೆಪಿ ನಾಯಕರಿಂದ ಪ್ರತಿಭಟನೆ. ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ರದ್ದು ಮಾಡುವಂತೆ ಆಗ್ರಹಿಸಿ ನಿನ್ನೆ ಇಡೀ ದಿನ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸದನದ ಒಳಗೆ ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರು ಮುಖ್ಯಸ್ಥರಾಗಿರುವ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನ ಕಿತ್ತಾಕಿ, ಇಲ್ಲಾಂದ್ರೆ ಗ್ಯಾರಂಟಿ ಸಮಿತಿಗಳಿಗೆ ಆಯಾ ಕ್ಷೇತ್ರದ ಶಾಸಕರುಗಳನ್ನ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಆಗ್ರಹಿಸಿದ್ರು. ಸರ್ಕಾರ ಒಪ್ಪಿರಲಿಲ್ಲ. ಇವತ್ತು ಸಿಡಿದೆದ್ದ ಬಿಜೆಪಿ ಜೆಡಿಎಸ್ ಶಾಸಕರು ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನೇ ರದ್ದುಗೊಳಿಸಬೇಕು ಅಂತ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಬೆಳಗ್ಗೆ ವಿಧಾನಸೌಧದ ಹೊರಗೆ ಬಿಜೆಪಿ ಜೆಡಿಎಸ್ ಶಾಸಕರು ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಸಂವಿಧಾನ ವಿರೋಧಿ ನಡೆಗೆ ಧಿಕ್ಕಾರ ಅಂತ ಕೂಗಿದ್ರು. ಕನ್ನಡಿಗರ ತೆರಿಗೆ ಹಣದಲ್ಲಿ ಕಾಂಗ್ರೆಸ್ ಜಾತ್ರೆ ಅಂತ ಧಿಕ್ಕಾರ ಮೊಳಗಿಸಿದ್ರು. ಗ್ಯಾರಂಟಿ ನೆಪದಲ್ಲಿ ಜನರ ಹಣ ದುರ್ಬಳಕೆ ಅಂತ ಬ್ಯಾನರ್ ಹಿಡಿದು ಪ್ರತಿಭಟಿಸಿದ್ರು. ವಿಧಾನಸೌಧದ ಬಳಿ ಪ್ರತಿಭಟನೆ ನಡೆಸಿ ಅಲ್ಲಿಂದ ಸೀದಾ ರಾಜಭವನಕ್ಕೆ ಬಂದರು. ಆರ್ ಅಶೋಕ್, ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ, ಜೆಡಿಎಸ್ ನಾಯಕ ಸಿಬಿ ಸುರೇಶ್ ಬಾಬು, ಜನಾರ್ದನ್ ರೆಡ್ಡಿ ಎಲ್ಲರೂ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ಕೂಡಲೇ ವಿಸರ್ಜಿಸಿ ಸಾರ್ವಜನಿಕ ಹಣದ ದುರ್ಬಳಕೆ ತಡೆಯಲು ಮಧ್ಯಪ್ರವೇಶಿಸಿ ಅಂತ ಮನವಿ ಮಾಡಿದ್ರು. ಮತ್ತೆ ಈ ಗ್ಯಾರಂಟಿ ಯೋಜನೆ ಡೈರೆಕ್ಟ್ ಆಗಿ ಡಿಬಿಟಿ ಅವ್ರ ಅಕೌಂಟ್ಗೆ ಹೊರಟೋಗುತ್ತೆ. ಇವ್ರೇನ್ ಮಾಡೋದು ಇಲ್ಲಿ? ಇವ್ರ ಪೂಜಾರಿ, ಕಾಂಗ್ರೆಸ್ ಪೂಜಾರಿಗಳು ಏನ್ ಮಾಡ್ತಾರೆ ಇಲ್ಲಿ? ನ್ಯಾಯಾಂಗ, ಕಾರ್ಯಾಂಗ, ಶಾಸನ ಎಲ್ಲದಕ್ಕೂ ಕೂಡ ಗವರ್ನರ್ ಅವರೇ ಹೇಳಿದ್ದಾರೆ, ನಾನು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀನಿ ಅಂತ. ಶಾಸಕರ ಹಕ್ಕನ್ನ ಮೊಟಕುಗೊಳಿಸ್ತಕ್ಕಂಥ ಕೆಲಸ ಸಚಿವರ ನೇತೃತ್ವದಲ್ಲಿ ಆಗ್ತಾ ಇದೆ. ಇದನ್ನು ಕೂಡ ನಾಳೆ ಸದನದಲ್ಲಿ ನಾವು ಎತ್ತೋರಿದ್ದೇವೆ. ಗವರ್ನರ್ ರಾಜ್ಯಪಾಲರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಸದನದಲ್ಲಿಯೂ ಗ್ಯಾರಂಟಿ ಕದನ. ಅವರ ಹೇಳಿಕೆಯನ್ನ ವಿಧಾನಸಭೆ ಅಧಿವೇಶನದ ಒಳಗೂ ಮತ್ತೆ ವಿಪಕ್ಷದವರೆಲ್ಲ ಗ್ಯಾರಂಟಿಗಳ ವಿರುದ್ಧ ಗದ್ದಲ ಎಬ್ಬಿಸಿದ್ರು. ಸದನದ ಬಾವಿಗಿಳಿದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಿತ್ತಾಕಿ ಅಂತ ಪ್ರತಿಭಟನೆ ಮಾಡಿದ್ರು. ಆಗ ಕಲಾಪವನ್ನೇ ಸ್ಪೀಕರ್ ಮುಂದೂಡಬೇಕಾಯಿತು. ಸದನದಿಂದ ಹೊರಬಂದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಟ್ಟು ಹೊರಹಾಕಿದ್ರು. ಈಗ ಮಹಾರಾಷ್ಟ್ರಲ್ಲಿ RSS ಕಾರ್ಯಕರ್ತನ ಒಬ್ಬ MLA ತಾವು, ಮಂತ್ರಿ ತಾವು PA ತಗೋಬೇಕು ಅಂತ, MLA ಅಲ್ಲ ಮಂತ್ರಿಗಳು ತಾವು PA ತಗೋಬೇಕು ಅಂತ ಆರ್ಡರ್ ಮಾಡಿದಾರಪ್ಪ. ಬೇರೆ ಹಿಂದೆ ಯಾವುದೋ KRDB ಇತ್ತು ನಮ್ಮ ಕಲ್ಯಾಣ ಕರ್ನಾಟಕ, ಬಸವರಾಜ್ ಸೇಡಂ ಅವ್ರಿಗೆ ₹300 ಕೊಟ್ಬಿಟ್ಟು ಪ್ಯಾರಲಲ್ ಆಗಿ ಒಬ್ಬ ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡೋದು. ಯಾಕೆ ಮಾಡೋದು? ಇವತ್ತು ಅವ್ರಿಗೆ ಜ್ಞಾನೋದಯ ಆಗಿದೆಯಾ? ಎಲ್ಲಿ ಅವ್ರ ಸರ್ಕಾರ ಇದೆಯೋ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ. ಎಲ್ಲಿ ನಮ್ಮ ಸರ್ಕಾರ ಇದೆಯೋ, ಕಾಂಗ್ರೆಸ್ ಸರ್ಕಾರ ಇದೆಯೋ, ಅಲ್ಲಿ ಇವ್ರಿಗೆ ಕೆಟ್ಟ ಅನ್ಸುತ್ತೆ. ಮಸರಲ್ಲಿ ಕಲ್ಲನ್ನು ಹುಡುಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಪಕ್ಷದವರನ್ನ ಸ್ಪೀಕರ್ ಎಷ್ಟೇ ಸಮಾಧಾನ ಪಡಿಸಿದ್ರೂ ಆಗ್ಲಿಲ್ಲ. ಕೊನೆಗೆ ಸದನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದ್ರು. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ರದ್ದು ಮಾಡಲ್ಲ, ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಬದಲಿಸಲ್ಲ, ಎಲ್ಲ ಶಾಸಕರ ಹಿತ ಕಾಪಾಡ್ತೀನಿ, ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರಿಗೆ ನೆರವಾಗ್ತೀನಿ ಅಂತ ಘಂಟಾ ಘೋಷವಾಗಿ ಹೇಳಿಕೆ ಕೊಟ್ಟರು. ಕೊನೆಗೆ ಸಿಎಂ ಮಾತಿಗೆ ತಲೆಯಾಡಿಸಿದ ಬಿಜೆಪಿ ಜೆಡಿಎಸ್ನವರು ಪ್ರತಿಭಟನೆಯನ್ನ ವಾಪಸ್ ಪಡೆದರು. ಈಗ ನೀವು ಮಹಾರಾಷ್ಟ್ರದಲ್ಲಿ RSS ವರ್ಕರ್ಸ್ನ ಎಲ್ಲ ಮಿನಿಸ್ಟ್ರಿಗಳು ಕೂಡ PAಗಳು ಮಾಡಿದ್ದಾರೆ. ಬಸವರಾಜ್ ಸೇಡಂಗೆ ಅವರು ಮಾಜಿ ಲೋಕಸಭಾ ಸದಸ್ಯರು, ಅವರಿಗೆ ಒಬ್ಬರು KRDB ಚೇರ್ಮನ್ ಇದ್ರೂ ಕೂಡ ಪರ್ಯಾಯವಾಗಿ ಮಾಡಿದ್ರಿ ಹಣ ಕೊಟ್ಟು ಅವ್ರಿಗೆ. ಯಾವುದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಇಂಪ್ಲಿಮೆಂಟೇಷನ್ ಕಮಿಟಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಮಿಟಿ ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯ ಕಮಿಟಿ ಬಿಟ್ಟು ಅದನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಲ್ಲ.
ಇಷ್ಟೆಲ್ಲ ಆದ್ಮೇಲೆ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಹಣ ತಡವಾಗ್ತಿರೋ ವಿಷಯ ಹಿಡಿದು ಬಿಜೆಪಿಯವರು ತರಾಟೆ ತಗೊಂಡ್ರು. ಇನ್ನೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ ಹತ್ತಿರ ಬಿಜೆಪಿ ಜೆಡಿಎಸ್ ಶಾಸಕರೆಲ್ಲ ಸಭೆ ಮಾಡಿದ್ದು ವಿಶೇಷವಾಗಿತ್ತು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.